ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ. GK 360 ಡಿಗ್ರಿಯ 1ನೇ ಕ್ಲಾಸ್ ವಿದ್ಯಾರ್ಥಿಗಳೇ, ಫಸ್ಟ್ ಕ್ಲಾಸ್. ಈ GK 360 ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಾವೊಂದು ವಿಡಿಯೋದಲ್ಲಿ ಇವಾಗ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಲ್ಲಿ ಹಿಸ್ಟ್ರಿ, ಸೈನ್ಸ್, ಪೊಲಿಟಿಕಲ್, ಜಿಯೋಗ್ರಫಿ, ಇಂಟೆಲಿಬಿಲಿಟಿ, ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಯಾವುದೇ ಒಂದು ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನನ್ನ ಒಂದು ಚಾನಲ್ ಅಲ್ಲಿ PC ಇಂದ DC ವರೆಗೂ ನನ್ನ ಒಂದು ಸಹಾಯ ಮಾಡುತ್ತೇನೆ ವಿದ್ಯಾರ್ಥಿಗಳೇ. ಅದೇ ರೀತಿ ನಾನು ಕೂಡ ಪ್ರಿಪೇರ್ ಆಗಬೇಕು. ದಯವಿಟ್ಟು ಈ ಒಂದು ವಿಡಿಯೋಗಳನ್ನು ಚೆನ್ನಾಗಿ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳೇ. GK 360 ಅನ್ನೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಒಂದು ಚಾನಲ್ ಅಲ್ಲಿ ಯಾವುದೇ ಒಂದು ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು ಮಾರ್ಕ್ಸ್ ಬಂದ್ರೆ ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ GK 360 ಪ್ರಪಂಚದ 360 ಯಾರಪ್ಪ ಅಂದ್ರೆ, ಕ್ರಿಕೆಟ್ ಅಲ್ಲಿ ಎಬಿಡಿ ವಿಲಿಯರ್ಸ್. ಯಾವ ಶಾಟ್ ಆದ್ರೂ ಹೊಡೆಯುತ್ತಾನೆ, ಯಾವ ಬಾಲು ಲೆಗ್ ಸೈಡ್ ಆಫ್ ಸೈಡ್ ಅನ್ನೋದಿಲ್ಲ, ಇಡೀ ಗ್ರೌಂಡ್ ಕೂಡ ಕವರ್ ಮಾಡುತ್ತಾನೆ. ಅದೇ ರೀತಿ ಭಾರತ 360 ಯಾರಪ್ಪ ಅಂದ್ರೆ, ಸೂರ್ಯ ಕುಮಾರ್ ಯಾದವ್. ಅದೇ ರೀತಿ ನಾವು ಕೂಡ ಎಕ್ಸಾಮ್ ವೃತ್ತಿಯಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಯಾವುದೇ ಒಂದು ವಿಷಯ ಕೂಡ ನಮಗೆ ಎಲ್ಲ ಗೊತ್ತಿರಬೇಕು. ಎಲ್ಲ 360 ಆಂಗಲ್ ಅಲ್ಲಿ ಓದಿದ್ರೆ ಮಾತ್ರ ನಾವು ಪಾಸ್ ಆಗೋಕ್ಕೆ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ನಾವು ಪಾಸ್ ಆಗೋಕ್ಕೆ 100ಗೆ 95% ಮಾತ್ರ ಎಲಿಜಿಬಲ್ ಇರ್ತೀವಿ. ಅದೇ ರೀತಿ GK 360 ಆಂಗಲ್ ಅಲ್ಲಿ ನಮ್ಮ ಮೈಂಡ್ ಓಡ್ತಾ ಇರ್ಬೇಕು. ಅದೇ ರೀತಿ ನನ್ನ ಒಂದು ಚಾನಲ್ ಯಾವ್ದಪ್ಪ ಅಂದ್ರೆ, ವಿಶ್ವ GK 360. ಓಕೆ ವಿದ್ಯಾರ್ಥಿಗಳು, ದಯವಿಟ್ಟು ಚೆನ್ನಾಗಿ ಕೇಳಿ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಶಾತವಾಹನರು. ಈ ಶಾತವಾಹನರು ದಕ್ಷಿಣ ಭಾರತವನ್ನು ಆಡಳಿತ ಮಾಡಿದ ಮೊಟ್ಟ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ, ಶಾತವಾಹನರು. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಅಖಂಡ ಭಾರತವನ್ನು ಆಡಳಿತ ಮಾಡಿದ ಒಂದು ಮನೆತನ ಯಾವ್ದಪ್ಪ ಅಂದ್ರೆ, ಮೌರ್ಯ ಸಾಮ್ರಾಜ್ಯ ವಿದ್ಯಾರ್ಥಿಗಳೇ. ಅಖಂಡ ಭಾರತವನ್ನು ಆಡಳಿತ ಮಾಡಿದ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ, ಮೌರ್ಯ ಸಾಮ್ರಾಜ್ಯ. ಅದೇ ರೀತಿ ದಕ್ಷಿಣ ಭಾರತವನ್ನು ಆಡಳಿತ ಮಾಡಿದ ಮೊಟ್ಟ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ, ಶಾತವಾಹನರು. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಕ್ವಶನ್ ಬರ್ತದೆ, ದಕ್ಷಿಣ ಭಾರತವನ್ನು ಆಡಳಿತ ಮಾಡಿದ ಕರ್ನಾಟಕದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ, ಕದಂಬರು. ಕರ್ನಾಟಕದ ಮೊದಲ ಮನೆತನ ಕೇಳಿದಾಗ ಕದಂಬರು. ದಕ್ಷಿಣ ಭಾರತವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಅಂದ್ರೆ ಶಾತವಾಹನರು. ಅದೇ ರೀತಿ ಅಖಂಡ ಭಾರತವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ, ಮೌರ್ಯರು. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಪ್ರತಿಯೊಂದು ಪಾಯಿಂಟ್ ಕೂಡ ಎಕ್ಸಾಮ್ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್. ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಶಾತವಾಹನರು, ಈ ಶಾತವಾಹನರು ಮೂಲತಃ ಎಲ್ಲಿ ಅವರಪ್ಪ ಅಂದ್ರೆ, ಆಂಧ್ರ ಪ್ರದೇಶದವರು, ಆಂಧ್ರ ಪ್ರದೇಶದವರು. ಈ ಆಂಧ್ರದವರೆಂದು ಕನ್ಫರ್ಮ್ ಆಗಿ ಹೇಳಿದ ಇತಿಹಾಸಕಾರರು ಯಾರಪ್ಪ ಅಂದ್ರೆ, KP ಜೈಸ್ವಾಲ್, VA ಸ್ಮಿತ್ ವಿದ್ಯಾರ್ಥಿಗಳು. VA ಸ್ಮಿತ್ ಮತ್ತೆ RG ಭಂಡಾರಿಕರ್ ಇವರು ಆಂಧ್ರದವರೆಂದು ಶಾತವಾಹನರನ್ನು ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದು ಕೂಡ ಕ್ವಶನ್ ಆಗಿದೆ. ಶಾತವಾಹನರು ಮೂಲತಃ ಆಂಧ್ರದವರು ಎಂದು ಹೇಳಿದ ಇತಿಹಾಸಕಾರರು ಯಾರಪ್ಪ ಅಂದ್ರೆ, VA ಸ್ಮಿತ್ ಮತ್ತು RG ಭಂಡಾರ್ಕರ್. ಅದೇ ರೀತಿ ವಿದ್ಯಾರ್ಥಿಗಳು, ಇವರು ಆಂಧ್ರದವರೆಂದು ತಿಳಿಸಿದ ಅಶೋಕನ ಶಾಸನ ಯಾವ್ದಪ್ಪ ಅಂದ್ರೆ, 12ನೇ ಶಾಸನ. ಅಶೋಕನ 12ನೇ ಶಾಸನ. ಇವರು ಮೂಲತಃ ಆಂಧ್ರದವರೆಂದು ತಿಳಿಸಿದ ಶಾಸನ ಯಾವ್ದಪ್ಪ ಅಂದ್ರೆ, ಅಶೋಕನ 12ನೇ ಶಾಸನ, 12ನೇ ಬಂಡಗಲಿ ಶಾಸನ. ಇವರು ಮೂಲತಃ ಆಂಧ್ರದವರೆಂದು ಕನ್ಫರ್ಮ್ ಆಗಿ ಹೇಳಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಇವರು ಮೂಲತಃ ಪಶ್ಚಿಮ ಭಾರತ ಕರ್ನಾಟಕದವರೆಂದು ಹೇಳಿದ ಒಂದು ಇತಿಹಾಸಕಾರ ಒಬ್ರು ಯಾರಪ್ಪ ಅಂದ್ರೆ, ಗೋಪಾಲಾಚಾರಿ. ಇದು ಕೂಡ ಕ್ವಶನ್ ಆಗಿದೆ. ಗೋಪಾಲಾಚಾರಿ ಇವರು ಕರ್ನಾಟಕದವರೇ ಎಂದು ಹೇಳಿದ ಇತಿಹಾಸಕಾರರು ಯಾರಪ್ಪ ಅಂದ್ರೆ, ಗೋಪಾಲಾಚಾರಿ. ಇದು UPSC ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಆಗಿದೆ. IAS IPS ಕಂಡಕ್ಟ್ ಮಾಡ್ತಿರುವ UPSC ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇವರು ಮೂಲತಃ ಕರ್ನಾಟಕದವರೆಂದು ಹೇಳಿದ ಇತಿಹಾಸಕಾರ ಯಾರಪ್ಪ ಅಂದ್ರೆ, ಗೋಪಾಲಾಚಾರಿ. ಅದೇ ರೀತಿ ಇವರು ಮೂಲತಃ ಆಂಧ್ರದವರು ಹೇಳಿದ ಇತಿಹಾಸಕಾರ ಯಾರಪ್ಪ ಅಂದ್ರೆ, VA ಸ್ಮಿತ್ ಮತ್ತು RG ಭಂಡಾರ್ಕರ್. ಅದೇ ರೀತಿ ಅಶೋಕನ ಎಷ್ಟನೇ ಶಾಸನ, ಇವರು ಮೂಲತಃ ಆಂಧ್ರದವರೆಂದು ಹೇಳಲಾಗಿದೆ. ಇದು ಕೂಡ ಕ್ವಶನ್ ಆಗಿದೆ, 12ನೇ ಶಾಸನ. ಓಕೆ ಫ್ರೆಂಡ್ಸ್, ಮತ್ತೆ ಶಾತವಾಹನರ ಪ್ರಸಿದ್ಧ ದೊರೆ ಯಾರಪ್ಪ, ಶಾತವಾಹನರ ಸ್ಥಾಪಕ ಯಾರು, ಶಾತವಾಹನರ ರಾಜ್ಯದ ಲಾಂಛನ ಯಾವುದು, ಅನೇಕ ಕ್ವಶನ್ ಅಲ್ಲಿ PC ಲಿಂದ PSI ತನಕ PC DC ಎಲ್ಲಾ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ. PC ದಿಂದ DC ವರೆಗೂ ಕೂಡ ಕ್ವಶನ್ ಆಗುತ್ತೆ ಶಾತವಾಹನರ ಮೇಲೆ. ತುಂಬಾ ಚೆನ್ನಾಗಿ ಕೇಳಿ. ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ, ಸಿಮುಖ. ಶಾತವಾಹನರ ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರೆ, ವರುಣ. ಶಾತವಾಹನರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ, ದೊರೆ ಯಾರಪ್ಪ ಅಂದ್ರೆ, ಗೌತಮಿ ಪುತ್ರ ಶಾತಕರ್ಣಿ. ಅದೇ ರೀತಿ ಶಾತವಾಹನರ ಶಾಂತಿ ಪ್ರಿಯ ಅರಸ ಯಾರಂತ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. PSI ಎಕ್ಸಾಮ್ ಅಲ್ಲಿ 2012ರಲ್ಲಿ ಶಾತವಾಹನರ ಶಾಂತಿ ಪ್ರಿಯ ಅರಸ ಯಾರಪ್ಪ ಅಂದ್ರೆ, ಆಲ. ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳೇ, ಅನೇಕ ಸಲ ಪ್ರಶ್ನೆ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ವಿದ್ಯಾರ್ಥಿಗಳೇ. ಅದೇ ರೀತಿ ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ, ಸಿಮುಖ. ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಈ ಸಿಮುಖನನ್ನು ನಾನಗಢ ಶಾಸನದಲ್ಲಿ ರಾಯಸೀಮುಖ ಎಂದು ಕರೆಯಲಾಗಿದೆ. ರಾಯಸೀಮುಖ ಎಂದು ಬಿರುದಿದೆ. ಸಿಮುಖನನ್ನು ಕರೆಯಲಾಗಿದೆ. ಯಾವ ಶಾಸನದಲ್ಲಿ ಅಂದ್ರೆ, ನಾನಾಗಢ ಶಾಸನ. ಈ ನಾನಾಗಢ ಶಾಸನವನ್ನು ಹೊರಡಿಸಿದ ಕವಿತ್ರಿ ಯಾರಪ್ಪ ಅಂದ್ರೆ, ನಾಗನಿಕಳು. ಈಕೆ ಯಾರಪ್ಪ ಅಂದ್ರೆ, ಯಾರಪ್ಪ ಅಂದ್ರೆ, ಶಾತವಾಹನರ ದೊರೆಯಾದ 1ನೇ ಶಾತಕರ್ಣಿಯ ಪತ್ನಿ. ಇದು ಕೂಡ ಕ್ವಶನ್ ಆಗಿದೆ. 1ನೇ ಶಾತಕರ್ಣಿಯ ಪತ್ನಿ ಯಾರಪ್ಪ ಅಂದ್ರೆ, ನಾಗನಿಕಳು. ಈ ನಾಗನಿಕಳು ಹೊರಡಿಸಿದ ಶಾಸನ ಯಾವ್ದಂತ ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಯಾವ್ದಪ್ಪ ಅಂದ್ರೆ, ನಾನಾಗಢ ಶಾಸನ. ಈ ನಾನಾಗಢ ಶಾಸನದಲ್ಲಿ ಈ ಒಂದು ಸಿಮುಖನನ್ನು ಏನೆಂದು ಕರೆದಿದ್ದಾರೆ ಅಂದ್ರೆ, ರಾಯಸೀಮುಖ ಎಂದು ಕರೆದಿದ್ದಾರೆ. ಇತನಕ್ಕಿಂತ ಬಿರುದಿಗೂ ಕೂಡ ಅನೇಕ ಸಲ ಎಕ್ಸಾಮ್ ಅಲ್ಲಿ ಬಂದಿದೆ ವಿದ್ಯಾರ್ಥಿಗಳೇ. ನೋಟ್ ದಿಸ್. ಅದೇ ರೀತಿ ವಿದ್ಯಾರ್ಥಿಗಳೇ,
ಈ ಒಂದು ಶಾತವಾಹನರ ರಾಜಧಾನಿ ಕೂಡ ಸಾಕಷ್ಟು ಬಾರಿ ಕೇಳಲಾಗಿದೆ. PC ಕ್ವಶನ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಕ್ವಶನ್ ಆಗುತ್ತದೆ. ಶಾತವಾಹನರ ಒಂದು ಲಾಂಛನ ಯಾವುದು, ಅದೇ ರೀತಿ ರಾಜಧಾನಿ ಯಾವುದು ಅನ್ನೋದು ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ರಾಜಧಾನಿ ಯಾವ್ದಪ್ಪ ಅಂದ್ರೆ ಪೈತಾನ, ಪೈತಾನ ಅಥವಾ ಪ್ರತಿಷ್ಠಾನ. ಪ್ರತಿಷ್ಠಾನ ಇದು ಎಲ್ಲಿ ಬರುತ್ತದಪ್ಪ ಅಂದ್ರೆ ಯಾವ ರಾಜ್ಯದಲ್ಲಿ ಬರುತ್ತದೆ ವಿದ್ಯಾರ್ಥಿಗಳಿಗೆ ಹೇಳಿ? ಯಾವ ರಾಜ್ಯದಲ್ಲಿ ಅಂದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ ಪೈತಾನ ಅಥವಾ ಪ್ರತಿಷ್ಠಾನ. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಅನೇಕ ಸಲ ಕ್ವಶನ್ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಶಾತವಾಹನರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪೈತಾನ ಅಥವಾ ಪ್ರತಿಷ್ಠಾನ. ಅದೇ ರೀತಿ ವಿದ್ಯಾರ್ಥಿ ಶಾತವಾಹನರ ಲಾಂಛನ ಯಾವ್ದಪ್ಪ ಅಂದ್ರೆ ವರುಣ. ಇದು ಕೂಡ ಪ್ರಶ್ನೆ ಆಗಿದೆ. ಮುಂದೆ ಬರುವ VA, PDO, KPS ಯಾವುದೇ ಒಂದು KE ಡಿಪಾರ್ಟ್ಮೆಂಟ್ ಕರೆಯುವ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಅದೇ ರೀತಿ ಶಾತವಾಹನರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶಾತಕರ್ಣಿ, ಗೌತಮಿ ಪುತ್ರ ಶಾತಕರ್ಣಿ. ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಇಂಪಾರ್ಟೆಂಟ್ ನೋಡ್ರಿ, ಇಂಪಾರ್ಟೆಂಟ್. ಶಾತವಾಹನರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಶಾತಕರ್ಣಿ. ಓಕೆ ವಿದ್ಯಾರ್ಥಿಗಳೇ, ಶಾತವಾಹನರ ಬಗ್ಗೆ ಇಂಟ್ರಡಕ್ಷನ್ ಇದು. ಅದೇ ರೀತಿ ಇವರ ಒಂದು ದೊರೆಗಳು ಇಬ್ಬರು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಬ್ಬರೇ ಶಾತವಾಹನರ ದೊರೆಗಳಲ್ಲಿ ಇಬ್ಬರು ಇಂಪಾರ್ಟೆಂಟ್. ನಮ್ಗೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುವ ಆ ದೊರೆಗಳು ಯಾರಪ್ಪ ಅಂದ್ರೆ ಆಲ ಮತ್ತು ಗೌತಮಿ ಪುತ್ರ ಶಾತಕರ್ಣಿ. ಈ ಆಲ ಅತ್ಯಂತ ಶಾಂತಿ ಪ್ರಿಯ ಅರಸ, ಅತ್ಯಂತ ಶಾಂತಿ ಪ್ರಿಯ ಅರಸ, ಶಾಂತಿ ಪ್ರಿಯ ಅರಸ. ಅದೇ ರೀತಿ ಕವಿ ಕೂಡ ಆಗಿದ್ದನಿತ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಈತ ಶಾಂತಿ ಪ್ರಿಯ ಅರಸ. ಇದು ಕೂಡ ಕ್ವಶನ್ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಆಗಿದೆ. ಶಾತವಾಹನರ ಶಾಂತಿ ಪ್ರಿಯ ಅರಸ ಯಾರಪ್ಪ ಅಂದ್ರೆ ಆಲ. ಅದೇ ರೀತಿ ಆಲ ಎಷ್ಟನೇ ಅರಸ ಅಂತ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಶಾತವಾಹನರ ಒಂದು ದೊರೆಗಳಲ್ಲಿ ಈತ ಎಷ್ಟನೇ ದೊರೆ ಅಂದ್ರೆ 17ನೇ ದೊರೆ ವಿದ್ಯಾರ್ಥಿಗಳು, 17ನೇ ದೊರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಶಾತವಾಹನರ ಎಷ್ಟನೆಯ ದೊರೆಯಪ್ಪ ಅಂದ್ರೆ ಆಲ 17ನೆಯ ದೊರೆ. ಅದೇ ರೀತಿ ಗೌತಮಿ ಪುತ್ರ ಶಾತಕರ್ಣಿ ಎಷ್ಟನೇ ದೊರೆಯಪ್ಪ ಅಂದ್ರೆ 23ನೇ ದೊರೆ. ನಾವು ಡೆಪ್ತ್ ಆಗಿ ಕಲಿಯಬೇಕು ವಿದ್ಯಾರ್ಥಿಗಳು. ಯಾವುದೇ ಒಂದು 360 ಆಂಗಲ್ ಅಲ್ಲಿ ಮಾತ್ರ ನಾವು ಆಲೋಚನೆ ಮಾಡಿದ್ರೆ ನಾವು ಯಶಸ್ವಿ ಆಗಲು ಸಾಧ್ಯ. ಇಲ್ಲಾಂದ್ರೆ ಈ ಒಂದು ಕಾಂಪಿಟೇಷನ್ ಜಗತ್ತಿನಲ್ಲಿ ತುಂಬಾ ಆಳವಾಗಿದೆ, ತುಂಬಾ ಕಾಂಪಿಟೇಷನ್ ಆಗಿದೆ. ಇಯರ್ ಪಾಸ್ ಔಟ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಜನಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿ ಆಲ ಬರೆದಿರುವ ಕೃತಿಗಳು ಯಾವ್ದಪ್ಪ ಅಂದ್ರೆ ಗತ ಸಪ್ತಸತಿ. ಇದು ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಗತ ಸಪ್ತಸತಿ ಬರೆದ ಶಾತವಾಹನರ ದೊರೆ ಯಾರಪ್ಪ ಅಂದ್ರೆ ಆಲ. ಅದೇ ರೀತಿ ವಿದ್ಯಾರ್ಥಿಗಳು, ಈ ಒಂದು ಗತ ಸಪ್ತಸತಿಯಲ್ಲಿ 700 ಶೃಂಗಾರ ಕಾವ್ಯಗಳಿವೆ. 700 ಶೃಂಗಾರ ಕಾವ್ಯಗಳಿವೆ. ಶೃಂಗಾರ ಕಾವ್ಯಗಳು ಕೂಡ ಇದೆ. ಇದು ಕೂಡ ಕ್ವಶನ್ ಆಗಿದೆ. ಗತ ಸಪ್ತಸತಿಯಲ್ಲಿ ಎಷ್ಟು ಶೃಂಗಾರ ಕಾವ್ಯಗಳಿದೆಯಪ್ಪ ಅಂದ್ರೆ 700 ಶೃಂಗಾರ ಕಾವ್ಯಗಳು ಇದೆ. ಅದೇ ರೀತಿ ಈ ಗತ ಸಪ್ತಸತಿಯಲ್ಲಿ ಯಾರ ಬಗ್ಗೆ ಉಲ್ಲೇಖ ಇದೆಯಪ್ಪ ಅಂದ್ರೆ ಕೃಷ್ಣ ಮತ್ತು ಇಂದ್ರ ದೇವರುಗಳ ಬಗ್ಗೆ ಕೂಡ ಉಲ್ಲೇಖವಿದೆ ವಿದ್ಯಾರ್ಥಿ. ಅಷ್ಟೊಂದು ಇಂಪಾರ್ಟೆಂಟ್ ಅದ ಕೃತಿ ಇದು. ಅದೇ ರೀತಿ ಈತ ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ಸಪ್ತಶೈ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಗತ ಸಪ್ತಸತಿ ಫೇಮಸ್ ಆದ ಕೃತಿ, ಅದು ಎಲ್ಲರೂ ಗೊತ್ತಿರುತ್ತೆ. ಆದ್ದರಿಂದ ಇದಕ್ಕೂ ಹೇಳಿದ್ದಾರೆ ಒಂದ್ಸಲ. ಸಪ್ತಶೈ ಬರೆದ ಶಾತವಾಹನರ ದೊರೆ ಯಾರಪ್ಪ ಅಂದ್ರೆ ಆಲ ಎಷ್ಟನೇ ದೊರೆಯಪ್ಪ ಅಂದ್ರೆ 17ನೇ ದೊರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಆಲನ ಒಂದು ಆಸ್ಥಾನದಲ್ಲಿದ್ದ ಕವಿಗಳು ಯಾರಪ್ಪ ಅಂದ್ರೆ ಗುಣಾಢ್ಯ ಬರೆದಿರುವ ಇನ್ನು ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಅಷ್ಟೊಂದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಯಾವ್ದಪ್ಪ ಅಂದ್ರೆ ಗುಣಾಢ್ಯ ಬರೆದಿರುವ ಕೃತಿ ಯಾವ್ದಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಬೃಹತ್ ಕಥಾ ವಿದ್ಯಾರ್ಥಿಗಳೇ. ಬೃಹತ್ ಕಥಾ ಇದು ಯಾವ ಭಾಷೆಯಲ್ಲಿ ಇದಪ್ಪ ಅಂದ್ರೆ ಪೈಸಾಚಿ ಭಾಷೆಯಲ್ಲಿ ಕಂಡು ಬರ್ತದೆ. ಪೈಸಾಚಿ ಭಾಷೆಯ ಗುಣಾಢ್ಯನ ಬರೆದಿರುವ ಬೃಹತ್ ಕಥಾ. ಇದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಗುಣಾಢ್ಯ ಬರೆದಿರೋ ಕೃತಿ ಯಾವ್ದಪ್ಪ ಅಂದ್ರೆ ಬೃಹತ್ ಕಥಾ. ಇದು ಯಾವ ಭಾಷೆಯಲ್ಲಿ ಇದಪ್ಪ ಅಂದ್ರೆ ಪೈಸಾಚಿ ಭಾಷೆಯಲ್ಲಿದೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ಈ ಆಲನ ಆಸ್ಥಾನದಲ್ಲಿದ್ದ ಮತ್ತೊಂದು ಕವಿ ಯಾರಪ್ಪ ಅಂದ್ರೆ ಸರ್ವವರ್ಮ. ಈತ ಬರೆದಿರುವ ಒಂದು ಕೃತಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದು ಯಾವ್ದಪ್ಪ ಅಂದ್ರೆ ಕಾತಂತ್ರ ವ್ಯಾಕರಣ. ಇದು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಕಾತಂತ್ರ ವ್ಯಾಕರಣವನ್ನು ಬರೆದ ಕವಿ ಯಾರಪ್ಪ ಅಂದ್ರೆ ಸರ್ವವರ್ಮ. ಈತ ಯಾರ ಆಸ್ಥಾನದಲ್ಲಿದ್ದಪ್ಪ ಅಂದ್ರೆ ಶಾತವಾಹನರ 17ನೇ ಅರಸನಾದ ಆಲನ ಆಸ್ಥಾನದಲ್ಲಿ ಇದ್ದ ಕವಿ ಯಾರಪ್ಪ ಅಂದ್ರೆ ಸರ್ವವರ್ಮ. ಈತ ಬರೆದಿರುವ ಕೃತಿ ಯಾವ್ದಪ್ಪ ಅಂದ್ರೆ ಕಾತಂತ್ರ ವ್ಯಾಕರಣ. ಸೊ ಸಿಂಪಲ್. ಅದೇ ರೀತಿ ವಿದ್ಯಾರ್ಥಿಗಳು, ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಇನ್ನೊಂದು ಕ್ವಶನ್ ಕೇಳಲಾಗಿದೆ ವಿದ್ಯಾರ್ಥಿ, ತನ್ನ ತಾಯಿಯ ಹೆಸರನ್ನು ಮೊದಲಿಗೆ ಇಟ್ಟುಕೊಂಡ ಭಾರತೀಯ ದೊರೆ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಇದು ಸಾಕಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಯಾವುದೇ ರಾಜ ತನ್ನ ತಾಯಿ ಹೆಸರನ್ನು ಮೊದಲಿಗೆ ಇಟ್ಟುಕೊಂಡಿಲ್ಲ. ಅಷ್ಟೊಂದು ಪ್ರೀತಿಯ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ತನ್ನ ತಾಯಿ ಅಂದ್ರೆ ಆತನಿಗೆ ತುಂಬಾ ಇಷ್ಟ ವಿದ್ಯಾರ್ಥಿ. ಅದೇ ರೀತಿ ಅತ್ಯಂತ ಧೈರ್ಯಶಾಲಿಯಾದ ವ್ಯಕ್ತಿ ಕೂಡ ಗೌತಮಿ ಪುತ್ರ ಶಾತಕರ್ಣಿ. ಅತ್ಯಂತ ಪ್ರಬಲವಾದ ದೊರೆ ಈತ. ಅದೇ ರೀತಿ ಶಾತವಾಹನರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಅದೇ ರೀತಿ ವಿದ್ಯಾರ್ಥಿಗಳು, ಈತನ ತಾಯಿ ಯಾರಪ್ಪ ಅಂದ್ರೆ ಗೌತಮಿ ಬಾಲಶ್ರೀ. ಈಕೆ ಹೊರಡಿಸಿದ ಒಂದು ಶಾಸನ ಯಾವ್ದಪ್ಪ ಅಂದ್ರೆ ನಾಸಿಕ್ ಪ್ರಶಸ್ತಿ ಶಾಸನ ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ನಾಸಿಕ್ ಪ್ರಶಸ್ತಿ ಶಾಸನೆಯನ್ನು ಹೊರಡಿಸಿದ ಒಬ್ಬ ಕವಿತ್ರಿ ಯಾರಪ್ಪ ಅಂದ್ರೆ ಬಾಲಶ್ರೀ. ಗೌತಮಿ ಪುತ್ರಿ ಬಾಲಶ್ರೀ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆಗಿದೆ. ಅದೇ ರೀತಿ ಈತನ ಒಂದು ತಂದೆ ಯಾರಪ್ಪ ಅಂದ್ರೆ ಶಿವಸ್ವಾತಿ ಕರ್ಣ, ಶಾತವಾಹನರ ತಂದೆ. ಇದು ಕೂಡ ಕೇಳಬಹುದು ವಿದ್ಯಾರ್ಥಿಗಳು. ಎಲ್ಲವನ್ನು ನಾವು ಕಲಿಯಬೇಕು. ಶಿವಸ್ವಾತಿ ಕರ್ಣ ಶಾತವಾಹನರ ದೊರೆಯಾದ ಪ್ರಸಿದ್ಧ ದೊರೆಯಾದ ಒಬ್ಬ ಗೌತಮಿ ಪುತ್ರ ಶಾತಕರ್ಣಿ ತಂದೆ ಯಾರಪ್ಪ ಅಂದ್ರೆ ಶಿವಸ್ವಾತಿ ಕರ್ಣ.
ಅದೇ ರೀತಿ ಶಾತಕರ್ಣಿ ತುಂಬಾ ಪ್ರಬಲವಾದ ದೊರೆ. ಆತನಿಗಿದ್ದ ಬಿರುದುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆತನಿಗಿದ್ದ ಬಿರುದುಗಳು ಯಾವ್ದಪ್ಪ ಅಂದ್ರೆ ಏಕ ಬ್ರಾಹ್ಮಣ. ಅದೇ ರೀತಿ ತ್ರೈ ಸಮುದ್ರ ತೋಯ ಪೀತ ವಾಹನ. ತ್ರೈ ಸಮುದ್ರ ತೋಯ ಪೀತ ವಾಹನ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಲಾಗಿದೆ. ತ್ರೈ ಸಮುದ್ರ ತೋಯ ಪೀತ ವಾಹನ ಇದ್ದ ಬಿರುದು ಯಾರಿಗಿದಪ್ಪ ಅಂದ್ರೆ ಶಾತವಾಹನರ ದೊರೆ ಯಾರಿಗಿದಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಗಿದೆ. ಈ ಒಂದು ಬಿರುದಿನ ಅರ್ಥ ಏನಪ್ಪಾ ಅಂದ್ರೆ ತ್ರೈ ಸಮುದ್ರ ತೋಯ ಪೀತ ವಾಹನ ಅಂದ್ರೆ 3 ಸಮುದ್ರಗಳನ್ನು ಕುಡಿದ ಕುದುರೆಯನ್ನು ವಾಹನವಾಗಿ ತನ್ನ ಒಂದು ವಾಹನಕ್ಕೆ ಇಟ್ಟುಕೊಂಡಿದ್ದ. ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿ. ಅದೇ ರೀತಿ ಇದಕ್ಕಿಂತ ಮತ್ತೊಂದು ಬಿರುದು ಯಾವುದು ಅಂದ್ರೆ ಶಕಾರಿ. ಶಕಾರಿ ಎಂಬ ಬಿರುದು ಯಾವ ಸಂದರ್ಭದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಬಂದಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಶಕಾರ ರಾಜನಾದ ನಹಪಾಣ ಮತ್ತು ಈತನ ಅಳಿಯನಾದ ಋಷಭದತ್ತ. ಈ ಋಷಭದತ್ತನನ್ನು ಕೊಂದು ಶಕಾರಿ ಎಂಬ ಬಿರುದನ್ನು ಪಡೆದನು. ಇದು ಕೂಡ UPSC ಎಕ್ಸಾಮ್ ಅಲ್ಲಿ ಮತ್ತೆ KS ಎಕ್ಸಾಮ್ ಅಲ್ಲಿ ಕೂಡ ಬಂದಿದೆ. ಶಕಾರಿ ಎಂಬ ಬಿರುದು ಯಾರಿಂದ ಬಂದಪ್ಪ ಅಂದ್ರೆ ಶಕರ ರಾಜನಾದ ನಹಪಾಣನ ಅಳಿಯನಾದ ಒಂದು ಋಷಭದತ್ತನನ್ನು ಕೊಂದು ಶಕಾರಿ ಎಂಬ ಬಿರುದನ್ನು ಕೂಡ ಪಡೆದನು. ಅದೇ ರೀತಿ ಶಕರನ್ನು ಸೋಲಿಸಿ ಶಕರ ನಾಣ್ಯ ಮೇಲೆ ಮರುಮುದ್ರಣವನ್ನು ಹಾಕಿದನು. ಅಂದ್ರೆ ಅವರ ಒಂದು ನಾಣ್ಯದ ಮೇಲೆ ಶಾತವಾಹನರ ಮುದ್ರೆಗಳನ್ನು ಹಾಕಿದ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಅದೇ ರೀತಿ ಶಾತವಾಹನರ ಮರುಸ್ಥಾಪಕ ಎಂದು ಕೂಡ ಇದನ್ನು ಕರೆಯುತ್ತೇವೆ. ಅಷ್ಟೊಂದು ಪ್ರಬಲವಾದ ವ್ಯಕ್ತಿ. ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಒಂದು ಆಡಳಿತದಲ್ಲಿ ಒಂದಷ್ಟು ಕ್ವಶನ್ ಬಂದಿದೆ ವಿದ್ಯಾರ್ಥಿಗಳೇ. ಪ್ರೋಟೀನ್ ನಾಣ್ಯಗಳನ್ನು ಅಳವಡಿಸಿಕೊಂಡ ಮನೆತನ ಯಾವುದಪ್ಪ ಅನ್ನೋದು ಕೂಡ KS ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಪ್ರೋಟೀನ್ ನಾಣ್ಯಗಳನ್ನು ಜಾರಿಗೆ ತಂದ ಮನೆತನ ಯಾವುದಪ್ಪ ಅಂದ್ರೆ ಶಾತವಾಹನರು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರೋಟೀನ್ ನಾಣ್ಯಗಳನ್ನು ಜಾರಿಗೆ ತಂದ ಮನೆತನ ಯಾವುದಪ್ಪ ಅಂದ್ರೆ ಶಾತವಾಹನರು. ಅದೇ ರೀತಿ ವಿದ್ಯಾರ್ಥಿಗಳೇ ಇವರು ಕಾಲದಲ್ಲಿ ಕಾರ್ಲೆ ಚೈತ್ಯಾಲಯವನ್ನು ಕೂಡ ಕಟ್ಟಿಸಿದ್ದಾರೆ. ಕಾರ್ಲೆ ಚೈತ್ಯಾಲಯ ಭಾರತದ ಉದ್ದವಾದ ಚೈತ್ಯಾಲಯ ಅಥವಾ ಸುಂದರವಾದ ಚೈತ್ಯಾಲಯ ಯಾವುದಪ್ಪ ಅಂದ್ರೆ ಕಾರ್ಲೆ ಚೈತ್ಯಾಲಯ. ಇದು ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಭಾರತದ ಉದ್ದವಾದ ಚೈತ್ಯಾಲಯ ಮತ್ತು ಸುಂದರವಾದ ಚೈತ್ಯಾಲಯ ಯಾವುದಪ್ಪ ಅಂದ್ರೆ ಕಾರ್ಲೆ ಚೈತ್ಯಾಲಯ. ಅದೇ ರೀತಿ ವಿದ್ಯಾರ್ಥಿಗಳ ಅಮರಾವತಿ ಸ್ತೂಪ ಕೂಡ ಕಟ್ಟಿಸಲಾಗಿದೆ. ಇನ್ನೊಂದು ವಿದ್ಯಾರ್ಥಿಗಳು ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ. ಈ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಯಾರಪ್ಪ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಆ ಮಗ ಯಾರಪ್ಪ ಅಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ ತುಂಬಾ ಒಬ್ಬ ದಾನ ಕರ್ಣ. ಈತ ನವನಗರ ಎಂಬ ನಗರವನ್ನು ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದು ಕೂಡ ಪಡೆದನು. ಯಾರಪ್ಪ ಅಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ. ಈ ವಶಿಷ್ಠ ಪುತ್ರ ಪುಲಮಾಯಿಗೆ ಶಕರ ರಾಜನಾದ 1ನೇ ರುದ್ರದಮನ ಮಗಳನ್ನು ಕೊಟ್ಟು ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠ ಪುತ್ರನಿಗೆ ಮದುವೆಯನ್ನು ಮಾಡುತ್ತಾನೆ. ಆಗ ಒಂದು ಸಾಮ್ರಾಜ್ಯ ವಿಸ್ತರಣೆ ಕೂಡ ಅನುಕೂಲವಾಗಿದೆ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಮತ್ತೊಂದ್ಸಲ ರಿಪೀಟ್ ಮಾಡ್ತಾರೆ. ಅದೇ ರೀತಿ ಶಾತವಾಹನರ ಕೊನೆಯ ಅರಸ ಕೂಡ ಕೇಳಿದ್ದಾರೆ ಯಜ್ಞಶ್ರೀ ಶಾತಕರ್ಣಿ. ಶಾತಕರ್ಣಿಯ ಕೊನೆಯ ಅರಸ ಯಾರಪ್ಪ ಅಂದ್ರೆ ಶಾತವಾಹನರ ಕೊನೆಯ ಅರಸ ಯಾರಪ್ಪ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಈತ ತನ್ನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರವನ್ನು ಮುದ್ರಿಸಿದ ಶಾತವಾಹನ ಅರಸ ಯಾರಪ್ಪ ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ. ಯಾರಪ್ಪ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಅರಸ. ಇಷ್ಟೇ ವಿದ್ಯಾರ್ಥಿಗಳು PC ಲಿಂದ DC ವರೆಗೂ ಶಾತವಾಹನರ ಮೇಲೆ ಇಷ್ಟು ಕ್ವಶನ್ ಬಂದಿದೆ ವಿದ್ಯಾರ್ಥಿ. ಮುಂದೆ ಕೂಡ ಬರುತ್ತೆ. ಅನೇಕ ಕ್ವಶನ್ ಪೇಪರ್ ರೆಫರ್ ಮಾಡಿ ಕ್ಲಾಸ್ ಮಾಡಕತ್ತೀನಿ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಶಾತವಾಹನರು ಮೂಲತಃ ಆಂಧ್ರ ಪ್ರದೇಶದವರು ಎಂದು ಹೇಳಿದ ಇತಿಹಾಸಕಾರರು ಯಾರಪ್ಪ ಅಂದ್ರೆ RG ಬಂಡರ್ಕರ್, VS ಸ್ಮಿತ್. ಅದೇ ರೀತಿ ಕರ್ನಾಟಕದವರು ಎಂದು ಹೇಳಿದ ಇತಿಹಾಸಕಾರ ಯಾರಪ್ಪ ಅಂದ್ರೆ ಗೋಪಾಲಾಚಾರಿ. ಅದೇ ರೀತಿ ಶಾತವಾಹನರ ಲಾಂಛನ ಯಾವ್ದಪ್ಪ ಅಂದ್ರೆ ವರುಣ. ಅದೇ ರೀತಿ ಸ್ಥಾಪಕ ಯಾರಪ್ಪ ಅಂದ್ರೆ ಸಿಮುಖ. ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ. ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಸ್ಥಾಪಕ ಸಿಮುಖ. ರಾಜಧಾನಿ ಪೈಥಾನ್ ಅಥವಾ ಪ್ರತಿಷ್ಠಾನ. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಲಾಂಛನ ಯಾವ್ದಪ್ಪ ಅಂದ್ರೆ ವರುಣ. ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶಾತಕರ್ಣಿ. ಆಲ ಶಾಂತಿಪ್ರಿಯ ಅರಸ. ಅದೇ ರೀತಿ ಆಲನ ಬಗ್ಗೆ ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ. ಆಲ ಶ್ರೀಲಂಕಾದ ಮೇಲೆ ಸಿಲೋನ್ನ ಮೇಲೆ ದಾಳಿ ಮಾಡಿ ಅಲ್ಲಿಯ ರಾಜಕುಮಾರಿಯನ್ನು ಮದುವೆ ಮಾಡಿಕೊಂಡನೆಂದು ಕೂಡ ಒಂದು ಸಂಗತಿ ಗೊತ್ತಿರಬೇಕು ವಿದ್ಯಾರ್ಥಿಗಳು ನಮಗೆ. ಈ ಒಂದು ಆಲ ಅಷ್ಟೊಂದು ಪ್ರಬಲವಾದ ಅರಸ. ಅದೇ ರೀತಿ ಶಾಂತಿಪ್ರಿಯ ಅರಸ ಕೂಡ ಎಂದು ಹೇಳಬಹುದು. ಆಲ ಎಷ್ಟನೇ ಅರಸ ಅಂದ್ರೆ 17ನೇ ಅರಸ. ಇದನ್ನು ಬರೆದಿರುವ ಕೃತಿ ಯಾವ್ದಪ್ಪ ಗತ ಸಪ್ತಸತಿ. ಇದು 700 ಶೃಂಗಾರ ಕಾವ್ಯಗಳನ್ನು ಹೊಂದಿದೆ. ಅದೇ ರೀತಿ ಕೃಷ್ಣ ಮತ್ತು ಇಂದ್ರ ಉಲ್ಲೇಖ ಕೂಡ ಇದೆ. ಅದೇ ರೀತಿ ವಿದ್ಯಾರ್ಥಿಗಳು ತುಂಬಾ ಸಲ ಪ್ರಶ್ನೆ ಆಗಿದೆ. ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ಸತ್ಯಶೈ. ಅದೇ ರೀತಿ ಇದನ್ನ ಒಂದು ಆಸ್ಥಾನದಲ್ಲಿದ್ದ ಒಂದು ಕವಿಗಳು ಯಾರಪ್ಪ ಅಂದ್ರೆ ಕುನಾಡ್ಯ ಸರ್ವವರ್ಮ. ಕುನಾಡ್ಯನು ಬರೆದಿರುವ ಬೃಹತ್ ಕಥಾ. ಅದೇ ರೀತಿ ಸರ್ವವರ್ಮನು ಬರೆದಿರುವ ಕಾತಂತ್ರ ವ್ಯಾಕರಣ. ಅದೇ ರೀತಿ ವಿದ್ಯಾರ್ಥಿಗಳು ಗೌತಮಿ ಪುತ್ರ ಶಾತಕರ್ಣಿ ಪ್ರಸಿದ್ಧ ಅರಸ. ಶಾತವಾಹನರ ಪ್ರಸಿದ್ಧ ಅರಸ ಅಂದ್ರೆ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಅದೇ ರೀತಿ ತಾಯಿ ಗೌತಮಿ ಬಾಲಶ್ರೀ. ಈಕೆ ಹೊರಡಿಸಿದ ಶಾಸನ ಯಾವ್ದಪ್ಪ ಅಂದ್ರೆ ನಾಸಿಕ್ ಪ್ರಶಸ್ತಿ ಶಾಸನ. ಅದೇ ರೀತಿ ಬಿರುದುಗಳು ಯಾವ್ದಪ್ಪ ಅಂದ್ರೆ ಏಕಬ್ರಾಹ್ಮಣ ಮತ್ತು ತ್ರೈ ಸಮುದ್ರ ತೋಯ ಪೀತ ವಾಹನ. 3 ಸಮುದ್ರಗಳ ನೀರನ್ನು ಕುಡಿದ ಒಂದು ಕುದುರೆಯನ್ನು ಅದನ್ನ ವಾಹನಕ್ಕಾಗಿ ಬಳಸಿದನೆಂದು ಕೂಡ ತುಂಬಾ ಸಲ ಎಕ್ಸಾಂಪಲ್ ಕ್ವಶನ್ ಆಗಿದೆ. ಅದೇ ರೀತಿ ಶಕಾರಿ ಎಂಬ ಬಿರುದನ್ನು ಶಕರ ರಾಜನಾದ ನಹಪಾಣನ ಅಳಿಯನಾದ ಋಷಭದತ್ತನನ್ನು ಸೋಲಿಸಿ ಕೊಂದು ಶಕಾರಿ ಎಂಬ ಬಿರುದನ್ನು ಪಡೆದನು. ಅದೇ ರೀತಿ ಆಡಳಿತ ಪ್ರೋಟೀನ್ ನಾಣ್ಯಗಳನ್ನು ಜಾರಿಗೆ ತಂದ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಅದೇ ರೀತಿ ಕಾರ್ಲೆ ಚೈತ್ಯಾಲಯವನ್ನು ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಭಾರತದ ಉದ್ದನೆಯ ಒಂದು ಚೈತ್ಯಾಲಯ. ಅದೇ ರೀತಿ ಸುಂದರವಾದ ಚೈತ್ಯಾಲಯ ಯಾವ್ದಪ್ಪ ಅಂದ್ರೆ ಕಾರ್ಲೆ ಚೈತ್ಯಾಲಯ.
ಅದೇ ರೀತಿ ವಿದ್ಯಾರ್ಥಿಗಳೇ ಅಮರಾವತಿ ಸ್ತೂಪ ಕೂಡ ನಿರ್ಮಿಸಲಾಗಿದೆ. ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಸ್ತೂಪ ಯಾವ್ದಪ್ಪ ಅಂದ್ರೆ ಅಮರಾವತಿ ಸ್ತೂಪ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇದೇ ತರ ವಿದ್ಯಾರ್ಥಿಗಳು ಶಾತವಾಹನರ ಬಗ್ಗೆ ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಬಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಶಾತವಾಹನರ ಟಾಪಿಕ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಟಾಪಿಕ್ ಮತ್ತೆ ನಾವು ಮೀಟ್ ಆಗುವ ವಿದ್ಯಾರ್ಥಿಗಳೇ. ಇದು ಒಂದು ದಕ್ಷಿಣ ಭಾರತವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಇಷ್ಟು ನಾವು ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಯಾವುದಾದರೂ ಪ್ರಶ್ನೆ ಕೇಳಬಹುದು ಶಾತವಾಹನರ ಬಗ್ಗೆ. ಇಲ್ಲಿಗೆ 360 ಡಿಗ್ರಿ 1ನೇ ಕ್ಲಾಸ್ ಮುಕ್ತಾಯವಾಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.